ಇನ್ನು ಪಾಕಿಸ್ತಾನ ಸೇನೆಯಿಂದ ಮುಂದುವರೆದಂತಹ ಉದ್ದಟತನ, ಭಾರತೀಯ ಸೇನೆಯನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡಲಾಗಿದೆ. ಮತ್ತೆ ಫೈರಿಂಗ್ ಆಗ್ತಿದೆ ಪಾಕಿಸ್ತಾನ ಕಡೆಯಿಂದ. ಪಾಕಿಸ್ತಾನ ಸೇನೆಯಿಂದ ಉದ್ದಟತನ ಮುಂದುವರಿತಾ ಇದೆ. ಭಾರತೀಯ ಸೇನೆಯನ್ನ ಗುರಿಯಾಗಿಸಿ ಮತ್ತೆ ಫೈರಿಂಗ್ ಮಾಡಿದ್ದಾರೆ. ಅಕ್ನೂರ್ ಸೆಕ್ಟರ್, ಜಮ್ಮು ಸಿಲ್ಕೋಟ್ನಲ್ಲಿ ಫೈರಿಂಗ್. ಕಳೆದ 6 ದಿನಗಳಿಂದ ನಿರಂತರವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮಾಡ್ತಲೇ ಬರ್ತಾ ಇದೆ. ಪಾಕ್ಗೆ ತಕ್ಕ ಪ್ರತ್ಯುತ್ತರ ಕೂಡ ಭಾರತೀಯ ಸೇನೆಯಿಂದ ಬಂದಿದೆ. ಏಪ್ರಿಲ್ 29, 30ರಂದು ಗಡಿ ರೇಖೆಯುದ್ದಕ್ಕೂ ಕೂಡ ದಾಳಿಯಾಗಿದೆ. ನೌಶೇರಾ, ಸುಂದರ್ಬಾನಿ, ಅಖ್ನೂರ್ ವಲಯದಲ್ಲಿ ಫೈರಿಂಗ್ ಆಗಿರೋದು. ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿ ಆಗಿದೆ. ಪಾಕ್ ದಾಳಿ ಬಗ್ಗೆ ಮಾಹಿತಿ ನೀಡಿರುವಂತಹ ಭಾರತೀಯ ಸೇನೆ, ಇದು ಪಾಕಿಸ್ತಾನ ಮಾಡೋದೆಲ್ಲ ಮಾಡಿ ಈಗ ಅವ್ರ ಕಡೆಯಿಂದನೇ ದಾಳಿ, ಅಪ್ರಚೋದಿತ ದಾಳಿ. ಸೇನೆಗೆ ಪರಮಾಧಿಕಾರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಭಾರತದ ಕಾರ್ಯಾಚರಣೆ ಬಗ್ಗೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಭೀತಿ ವ್ಯಕ್ತಪಡಿಸಿದ ಪಾಕಿಸ್ತಾನ. ಸೇನೆಗೆ ಪರಮಾಧಿಕಾರ ಕೊಟ್ಟಿರುವಂತಹ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಭಾರತದ ದಾಳಿಯ ಬಗ್ಗೆ ಭೀತಿ ವ್ಯಕ್ತಪಡಿಸಿದ ಪಾಕಿಸ್ತಾನ ಮುಂದಿನ 24ರಿಂದ 36 ಗಂಟೆಯಲ್ಲಿ ದಾಳಿ ಸಾಧ್ಯತೆ ಇದೆ. ಭಾರತ ಸೇನೆಯಿಂದ ದಾಳಿ ಆಗುವ ಸಾಧ್ಯತೆ ಇದೆ. ನಾವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧ ಅಂತ ಪಾಕಿಸ್ತಾನ ಹೇಳಿದೆ. ಸೇನೆಗೆ ಪರಮಾಧಿಕಾರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಪುಕ. ಭಾರತದ ದಾಳಿ ಬಗ್ಗೆ ಭೀತಿ ವ್ಯಕ್ತಪಡಿಸಿದಂತ ಪಾಕಿಸ್ತಾನ ಮುಂದಿನ 24ರಿಂದ 36 ಗಂಟೆಯಲ್ಲಿ ದಾಳಿ ಸಾಧ್ಯತೆ. ನಾವು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಸಿದ್ಧ ಅಂತ ಪಾಕಿಸ್ತಾನ ಹೇಳಿದೆ. ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಈಗಾಗಲೇ ಮೊನ್ನೆ ನಡೆದಂಥ ಹೈಪ್ರೊಫೈಲ್ ಮೀಟಿಂಗ್ಗಳು, ಇನ್ನೊಂದು ಕಡೆ ನಡೀತಿರುವಂಥ ಸಮರಾಭ್ಯಾಸ, ಇದೆಲ್ಲವನ್ನ ನೋಡಿ ಈಗ ಸದ್ಯಕ್ಕೆ ಪಾಕಿಸ್ತಾನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಹೇಗೆ ಸದ್ಯಕ್ಕೆ ಅವ್ರು ತೋರಿಸ್ತಿರುವಂಥ ಕಾನ್ಫಿಡೆನ್ಸ್ ನೋಡಿದ್ರೆ ಏನು ಎದುರಿಸಿ ಎಲ್ಲ ಮುಗಿಸೇ ಬಿಡ್ತೀವಿ ಅನ್ನೋ ರೇಂಜಿಗೆ. ಆದರೆ ನಿಜಕ್ಕೆ ಒಳಗೆ ಅವರಲ್ಲೇ ಈಗ ಸೈನಿಕರು ರಾಜೀನಾಮೆ ಕೊಡ್ತಿರುವಂಥದ್ದು ಆಗ್ತಾ ಇದೆ. ಅಲ್ಲಿ ಮಾಜಿ ಪ್ರಧಾನಿ ಭಾರತದ ಜೊತೆಗೆ ತಿಕ್ಕಾಟ ಬೇಡ ಅಂತ ಹೇಳ್ತಿದ್ದಾರೆ. ಅವರಲ್ಲೇ ಒಂದು 108 ಸಮಸ್ಯೆಗಳನ್ನ ಇಟ್ಕೊಂಡು ಈಗ ನಾವು ಅಣುಬಾಂಬ್ ಹಾಕ್ತೀವಿ, ಭಾರತದ ಮೇಲೆ ದಾಳಿ ಮಾಡ್ತೀವಿ, ನೀವು ನೀರು ನಿಲ್ಲಿಸಿದ್ರೆ ಉಸಿರು ನಿಲ್ಲಿಸ್ತೀವಿ ಅಂತ ಈಗ ಹೇಳುವಂಥದ್ದು ಆಗ್ತಾ ಇದೆ.